ಇವತ್ತು ನಾವು ಡೆಮೋ ಫ್ಲಾಟ್ಸ್ ಗೆ ಎಂಟ್ರಿ ಕೊಟ್ಟಿದ್ದೀವಿ. B005 ಎಂಟ್ರೆನ್ಸ್ ಗೆ ಲೆಫ್ಟ್ ಅಲ್ಲಿ ನೀವು ನೋಡಿದ್ರೆ ಒಂದು ಶೂ ರ್ಯಾಕ್ ನ ಮಾಡಿದ್ದಾರೆ. ಸಿಂಪಲ್ ಆಗಿದೆ, ಕ್ಲಾಸಿ ಆಗಿದೆ. ಶೂ ರ್ಯಾಕ್ ಮಾಡಿದ್ದಾರೆ. ಹಾಗೆ ನಾವು ಮುಂದೆ ಎಂಟ್ರಿ ಕೊಟ್ರೆ ಹೀಗೆ ಇಲ್ಲಿ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ ನೋಡಿ. ಹಾಲ್ ಅಲ್ಲಿ ಸೋಫಾ ಸೆಟ್ ಇಟ್ಕೊಂಡಿದ್ದಾರೆ. ಹಾಲ್ ಗೆ ಅಟ್ಯಾಚ್ಡ್ ಆಗಿ ಒಂದು ಬಾಲ್ಕನಿ ಕೂಡ ಇದೆ. ಹಾಗೆ ನೀವು ಲೆಫ್ಟ್ ಗೆ ತಿರ್ಕೊಂಡ್ರೆ ಇಲ್ಲಿ ಫರ್ನಿಶ್ಡ್ ನೋಡಿ ಮಾಡ್ಯುಲರ್ ಕಿಚನ್ ಇದೆ. ಫರ್ನಿಶ್ಡ್ ಮಾಡ್ಯುಲರ್ ಕಿಚನ್ ತುಂಬಾ ಚೆನ್ನಾಗಿದೆ. ಹಾಗೆ ಅದಕ್ಕೆ ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹೇಗೆ ಮುಂದೆ ತಿರ್ಕೊಂಡ್ರೆ ಇಲ್ಲಿ ನೋಡಿ ವಾಟರ್ ಪ್ಯೂರಿಫೈಯರ್ ಕೂಡ ಹಾಕೊಂಡಿದ್ದಾರೆ ಅವರು. ಇದು ಡೆಮೋ ಫ್ಲಾಟ್ ಇದು. ಈಗ ಟಿವಿ ಕ್ಯಾಬಿನ್ ಕೂಡ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ. ಇದು 2 BHK ಫ್ಲಾಟ್ ನೋಡಿ. ಇಲ್ಲಿ ಎಂಟ್ರಿ ಕೊಟ್ರೆ ಫಸ್ಟ್ ಬೆಡ್ರೂಮ್ ಸಿಗುತ್ತೆ. ಈ ಬೆಡ್ರೂಮ್ ಅಲ್ಲಿ ನೋಡಿ ಒಂದು ಕಾಟ್ ಇಟ್ಕೊಂಡಿದ್ದಾರೆ. 6x6 ಕಾಟ್ ಇದೆ. ಹಾಗೆ ಫರ್ನಿಶ್ಡ್ ವಾರ್ಡ್ರೋಬ್ ಇದೆ. ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟಡಿ ಟೇಬಲ್ ಟೈಪ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೂಡ ಸ್ಟೋರೇಜ್ ಕೂಡ ಮೇಲ್ಗಡೆ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ಸ್ ನಮಗೆ ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು. ಇದು ನೋಡಿ ನಾನು ತೋರಿಸ್ತಾ ಇರೋದು ಇವತ್ತು 2 BHK ಡೆಮೋ ಫ್ಲಾಟ್ ಅಲ್ಲಿ ಕೊಮ್ಮಘಟ್ಟದಲ್ಲಿರೋ 2 BHK ಡೆಮೋ ಫ್ಲಾಟ್ ನ ತೋರಿಸ್ತಾ ಇದ್ದೀನಿ. ಹಾಗೆ ಈ ರೂಮ್ ನಿಂದ ಹೊರಗಡೆ ಬಂದ್ರೆ ಸ್ಪೇಷಿಯಸ್ ಆಗಿದೆ ರೂಮ್. ತುಂಬಾ ಚೆನ್ನಾಗಿದೆ. ವಾರ್ಡ್ರೋಬ್ಸ್ ಇನ್ನೊಂದು ಹೇಗ್ ಬೇಕೋ ನಿಮಗೆ ಹೇಗ್ ಬೇಕೋ ನೀವು ಹಾಕಿ ಡಿಸೈನ್ ಮಾಡ್ಕೋಬಹುದು. ಹೊರಗಡೆ ಹಾಗೆ ಬಂದ್ರೆ ನೋಡಿ ಇಲ್ಲಿ ಕಾಮನ್ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂತ ಏನು ಇದು ಮಾಡಿಸ್ಕೊಂಡಿಲ್ಲ, ಅವ್ರು ಆಲ್ಟ್ರೇಷನ್ ಅನ್ನು ಮಾಡಿಲ್ಲ. ಇದು ಡೆಮೋ ಫ್ಲಾಟ್ ಆಗಿದೆ. ನಮಗೆ ಹೇಗೆ ಆಲ್ಟ್ರೇಷನ್ ಬೇಕಂದ್ರೆ ಮಾಡ್ಕೋಬಹುದು. ನೋಡಿ ಈಗ ಎಂಟ್ರಿ ಕೊಡ್ತಾ ಇದೀವಿ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಸ್ಪೇಷಿಯಸ್ ಆಗಿದೆ. ದಂಡಿಯಾಗಿ ನಿಮ್ಮ ಐಟಮ್ಸ್ ಗಳನ್ನ ಇಟ್ಕೋಬಹುದು. ನಿಮಗೆ ಎಷ್ಟು ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ನೀವು ಕಾಟ್ ನ ಮಾಡಿಸ್ಕೋಬಹುದು. ತುಂಬಾ ತುಂಬಾ ದೊಡ್ಡದಾಗಿದೆ. ಆಕ್ಚುಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಅಟ್ಯಾಚ್ಡ್ ಆಗಿ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಕರೆಂಟ್ ಇರಲಿಲ್ಲ, ಹಾಗೆ ಶೂಟ್ ಮಾಡಿದೀನಿ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಇಂದ ಹಾಗೆ ವಾಪಸ್ ಬಂದ್ರೆ ನೋಡಿ ಈ ವ್ಯೂ ಸಿಗುತ್ತೆ ನಿಮಗೆ. ಮಾಸ್ಟರ್ ಬೆಡ್ರೂಮ್ ದಾಟ್ಬಿಟ್ಟು ನಿಮ್ಮ ಫಸ್ಟ್ ಬೆಡ್ರೂಮ್ ಸಿಗುತ್ತೆ. ಹಾಗೆ ಹಾಲ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಬಾಲ್ಕನಿ ಇಲ್ಲಿ ಬಂದ್ಬಿಟ್ಟು ಏನ್ ಮಾಡಿದ್ದಾರೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಕೂಡ ಚೆನ್ನಾಗಿದೆ. ಬಾಲ್ಕನಿಯಲ್ಲಿ ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವು ಸೆಟಪ್ ಮಾಡ್ಕೋಬಹುದು. ಆಕ್ಚುಲಿ ನಿಮ್ಮ ಬಡ್ಜೆಟ್ ಅಲ್ಲಿ ಒಂದು 54 ಲಕ್ಷದ ಬಡ್ಜೆಟ್ ಅಲ್ಲಿ ನೀವೇನಾದ್ರೂ ಒಂದು 2 BHK ಫ್ಲಾಟ್ ನೋಡ್ತೀರಾ ಅಂದ್ರೆ BDA ಕೊಮ್ಮಘಟ್ಟ ಪ್ರಾಜೆಕ್ಟ್ ನ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಯುಟಿಲಿಟಿ ಸ್ಪೇಸ್ ಕೂಡ ತೋರಿಸ್ತಾ ಇದೀನಿ. ಚೆನ್ನಾಗಿದೆ. ನೀವು ಇಲ್ಲಿ ನಿಮ್ಮ ಯುಟಿಲಿಟೀಸ್ ಬಂದ್ಬಿಟ್ಟು ನೀವು ಇಲ್ಲಿ ಇಟ್ಕೋಬಹುದು, ಯೂಸ್ ಮಾಡ್ಕೋಬಹುದು. ನಿಮ್ಮ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ನೀವು ಹೇಗ್ ಬೇಕೋ ನೀವು ಹಾಗೆ ನಿಮ್ಮ ಮನೇನ ನೀವು ಡಿಸೈನ್ ಮಾಡ್ಕೋಬಹುದು. ಇಂಟ್ರೆಸ್ಟೆಡ್ ಇರೋರು ಕೊಮ್ಮಘಟ್ಟ BDA ಫ್ಲಾಟ್ಸ್ ಗಳನ್ನ ವಿಸಿಟ್ ಮಾಡಿ ನೀವು ನಿಮ್ಮ ಫ್ಲಾಟ್ಸ್ ಗಳನ್ನ ಬುಕ್ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಅಟ್ಯಾಚ್ ಆಗಿನೇ BDA ಅವರ ಆಫೀಸ್ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಯಾರು ಇರಲಿಲ್ಲ. BDA ಆಫೀಸ್ ಇರುತ್ತೆ, ಇಲ್ಲಿ ಸ್ಟಾಫ್ಸ್ ಗಳು ಇರ್ತಾರೆ. ನೀವುಗಳು ಬಂದ್ಬಿಟ್ಟು ಇಲ್ಲಿ ವಿಚಾರ ಮಾಡ್ಬಿಟ್ಟು ನೀವು ಫ್ಲಾಟ್ಸ್ ಗಳನ್ನ ಬುಕ್ ಮಾಡಬಹುದು. ತುಂಬಾ ಚೆನ್ನಾಗಿ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದು ಮಾಡಿದ್ದಾರೆ. ನನ್ನ ಹಿಂದಿನ ವಿಡಿಯೋ ಕೂಡ ಮಾಡಿದ್ದೆ. 3 BHK ಫ್ಲಾಟ್ಸ್ ಗಳಿಗೆ ಅಟ್ಯಾಚ್ಡ್ ಆಗಿ ಈ 2 BHK ಫ್ಲಾಟ್ಸ್ ಗಳಿದೆ ನೋಡಿ. ಇದು ವ್ಯೂ, ಇದು ಬಂದ್ಬಿಟ್ಟು 2 BHK ಫ್ಲಾಟ್ಸ್ ಗಳ ವ್ಯೂ ತುಂಬಾ ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿ ಕೂಡ ಇದೆ. ಒಂದ್ಸರಿ ನೀವು ವಿಸಿಟ್ ಮಾಡಿ ಫಿಸಿಕಲ್ ಆಗಿ ನೋಡಿದ್ರೆ ಇನ್ನು ತುಂಬಾ ಒಳ್ಳೆಯದು. ಈ BDA ಫ್ಲಾಟ್ಸ್ ಇಂದ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು 2.5 ಕಿಲೋಮೀಟರ್ ದೂರದಲ್ಲಿದೆ ನೋಡಿ. ನೀವು ಹಾಗೆ ಔಟ್ಸೈಡ್ ವ್ಯೂ ನೋಡೋದಾದ್ರೆ ಇದು 2 BHK ಕೊಮ್ಮಘಟ್ಟ BDA ಫ್ಲಾಟ್ಸ್ ಗಳು. ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಇಲ್ಲಿ 2 BHK 3 BHK ಫ್ಲಾಟ್ಸ್ ಗಳನ್ನ ಸೇಲ್ ಮಾಡ್ಬಿಟ್ಟು ಇದು ಸೆಕೆಂಡ್ ಫೇಸ್ ಅಲ್ಲಿ 2 BHK ಫ್ಲಾಟ್ಸ್ ಗಳನ್ನ ಡೆವಲಪ್ ಮಾಡಿರ್ತಾರೆ. ಕೊಮ್ಮಘಟ್ಟ BDA ಫ್ಲಾಟ್ಸ್ ಗಳಿಗೆ ಅಟ್ಯಾಚ್ ಆಗಿ ನಾಡಪ್ರಭು ಕೆಂಪೇಗೌಡ BDA ಲೇಔಟ್ ಇದೆ ನೋಡಿ. ಈ ನಾಡಪ್ರಭು ಕೆಂಪೇಗೌಡ BDA ಲೇಔಟ್ ಕಡೆಯಿಂದ ನಾವು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದೀವಿ. ಮುಂದ್ಗಡೆ ಕಾಣ್ತಿರೋ ರೋಡ್ ಬಂದ್ಬಿಟ್ಟು ರೀಸೆಂಟ್ ಆಗಿ SM ಕೃಷ್ಣ ರೋಡ್ ನ ಇನಾಗ್ರೇಟ್ ಮಾಡಿರ್ತಾರೆ. 10.7 ಕಿಲೋಮೀಟರ್ ರೋಡ್. ಇದು ಬಂದ್ಬಿಟ್ಟು ಕಡಬ್ಗೆರೆ ಕ್ರಾಸ್ ಇಂದ ಅಪ್ ಟು ಚಲ್ಲಘಟ್ಟ ಮೆಟ್ರೋ ಸೆಕ್ಷನ್ ಮೈಸೂರು ರೋಡ್ ತನಕ ಇದು ಕನೆಕ್ಟ್ ಆಗುತ್ತೆ. 10 ಲೇನ್ ರೋಡ್, ಸಿಗ್ನಲ್ ಫ್ರೀ ಇದೆ, ಟೋಲ್ ಫ್ರೀ ಇದೆ. ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾಡಪ್ರಭು ಕೆಂಪೇಗೌಡ ಲೇಔಟ್ ಮಧ್ಯದಲ್ಲಿ ಹಾದು ಹೋಗುತ್ತೆ. ಬೈಕ್ ರೈಡರ್ಸ್ ಯಾರ್ಯಾರು ಬೈಕ್ ರೈಡ್ ಮಾಡ್ತಿರಲ್ಲ ದಯವಿಟ್ಟು ಹೆಲ್ಮೆಟ್ ನ ಹಾಕೊಂಡು ರೈಡ್ ಮಾಡಿ. ಇಲ್ಲಿ ಸೇಫ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕೊಮ್ಮಘಟ್ಟ BDA ಫ್ಲಾಟ್ಸ್ ಇಂದ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬಂದು 2.5 ಕಿಲೋಮೀಟರ್ ಆಗುತ್ತೆ. 5 ಮಿನಿಟ್ಸ್ ಡ್ರೈವ್ ನೋಡಿ. ಹೀಗೆ ಹೊತ್ಕೊಂಡ್ರೆ ಇದನ್ನ BDA ದವರು ಡೆವಲಪ್ ಮಾಡಿರ್ತಾರೆ. ಇದರ ಟೋಟಲ್ ವೆಚ್ಚ ನಾವು ಪೇಪರ್ ನೋಡಿದಾಗ ಟೋಟಲ್ ವೆಚ್ಚ, ಈ ರೋಡ್ ನ ಟೋಟಲ್ ವೆಚ್ಚ 10.7 ಕಿಲೋಮೀಟರ್ ಟೋಟಲ್ ವೆಚ್ಚ ಬಂದ್ಬಿಟ್ಟು 650 ಕೋಟಿ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ತಾರೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ BDA ಫ್ಲಾಟ್ಸ್ ಬಂದ್ಬಿಟ್ಟು 2.5 ಕಿಲೋಮೀಟರ್ ಆಗುತ್ತೆ. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಗೆ ಆಪೋಸಿಟ್ ಆಗಿನೇ RR ಮೆಡಿಕಲ್ ಕಾಲೇಜ್ ಮತ್ತೆ ಹಾಸ್ಪಿಟಲ್ ಇದೆ. ಏನಾದ್ರು ಎಮರ್ಜೆನ್ಸಿ ಬಂದ್ರೆ ನೀವು ಇಲ್ಲಿ ಬರ್ಬೋದು. ಯಾರಿಗೂ ಎಮರ್ಜೆನ್ಸಿ ಬರೋದು ಬೇಡ. ಹಾಗೆ ಇನ್ಫಾರ್ಮೇಶನ್ ಪರ್ಪಸ್ ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯ ಪ್ರೈಮ್ ಲೊಕೇಶನ್ ಅಲ್ಲಿ BDA ಫ್ಲಾಟ್ಸ್ ಗಳು ಲೊಕೇಟ್ ಆಗಿದೆ. ಯಾರೆಲ್ಲ ನಿಮ್ಮ ಬಡ್ಜೆಟ್ ಅಲ್ಲಿ 54 lakhs ಅಲ್ಲಿ 2 BHK ಫ್ಲಾಟ್ಸ್ ನ ಹುಡುಕ್ತಾ ಇದ್ರೆ BDA ವೆಬ್ಸೈಟ್ ಗೆ ವಿಸಿಟ್ ಮಾಡ್ಬಿಟ್ಟು ನಿಮ್ಮ ಫ್ಲಾಟ್ಸ್ ಗಳನ್ನ ಇವತ್ತೇ ಬುಕ್ ಮಾಡಿ. ಕಡಿಮೆ ವೆಚ್ಚದಲ್ಲಿ ಮನೆ ಹುಡುಕ್ತಿರೋರಿಗೆ ಒಳ್ಳೆ ಒಂದು ಅವಕಾಶ ಅಂತ ಹೇಳ್ತೀನಿ.